ಯಪ್ಪ 2 ವರ್ಷ ಮುಗ್ಯಾಕ್ ಬತ್ ಈ ಕಾಲೇಜಾಗ ಕಳಸ್ ಪ್ರತೀಕ್ಷಣ ನಾವ್ ಒಟ್ಟ ಮರಂಗಿಲ್ಲ. ನಿಮ್ಗೇನು ಅನ್ಸಾತಿಲ್ಲೇನು? ನನಗಂತೂ ಬಾಳ ಬೇಜಾರಾಗತ್ತೈತಿ ಕ್ಯಾಂಪಸ್ ಬಿಟ್ಟು ಹೋಗಾಕ. ಒಂದೊಂದ್ ಕ್ಷಣನೂ ಅನ್ಸಾತಿನ ಕಾಲೇಜ್ ಬಿಟ್ಟು ಹೋಗ್ಬೇಕಲ್ಲಪ್ಪ ಅಂತ. ನಮ್ಮ ಕಾಲೇಜ್ ಬಗ್ಗೆ ಏನಂತ ಹೇಳಿನ, ಇಲ್ಲಿ ಇಷ್ಟು ಗ್ರೀನರಿ ಅದಲ್ಲ, ಇಷ್ಟು ತಂಪು ಗಾಳಿ ಬರ್ತದ. ಬಿಜಾಪುರ ಹೆಸರು ತಗೊಂಡ್ರೆ ಸಾಕು, ಬರೇ ಬಿಸಿಲ ಅಂತಿರ್ತಾರೆ. ಆದ್ರೆ ಇಲ್ಲಿ ನಮ್ಗೆ ಹೆಂಗಂದ್ರೆ ರೆಸಾರ್ಟ್ ಇದ್ದಂಗ ಅದ, ಅಷ್ಟು ತಂಪು ಗಾಳಿ ಇರ್ತದ. ಮತ್ತು ಫೆಸಿಲಿಟಿ ಕಡೆ ಬರ್ಬೇಕಂದ್ರೆ 24 hours ಮೆಡಿಕಲ್ ಫೆಸಿಲಿಟಿ ಅದ, ಮತ್ತಿಷ್ಟು ಹೈಜೀನ್ ಫೆಸಿಲಿಟಿ ಅದ. ಹೈಜೀನ್ ಎಷ್ಟು ಅದ, ಇಷ್ಟು ಹೈಜೀನ್ ಎಲ್ಲಿ ನೋಡಿದಿಲ್ಲ. ಕ್ಲೀನ್ನೆಸ್ ಅಂತೂ ವಿಜಯಪುರ ಎಲ್ಲಿ ನಾ ಇಷ್ಟೆಲ್ಲ ಕಾಲೇಜಿಗೆ ಹೋಗಿ ಇಂಟ್ರೆಸ್ಟ್ ಅಷ್ಟು ಬರ್ತೀನಿ, ಅದು ಎಷ್ಟು ಕ್ಲೀನ್ ಎಲ್ಲಿ ನೋಡಿದ್ದಿಲ್ಲ. ಮತ್ತು ಹಾಸ್ಟೆಲ್ಸ್ ಫೆಸಿಲಿಟಿ ಅದ. ಮತ್ತು ಇಲ್ಲಿ ಡಿಸಿಪ್ಲಿನ್ ಅಂತೂ ನಾ ಎಲ್ಲಿ ನೋಡಿದಿಲ್ಲ. ಇಷ್ಟು ಡಿಸಿಪ್ಲಿನ್ ಕಾಲೇಜ್ ಒಳಗೂ ಇರ್ತದೇನು ಅಂತ ನೋಡಿದ್ದೆ, ಇಲ್ಲಿ ಬಂದು ನಾನು ನೋಡೀನಿ. ಮತ್ತು ಫುಡ್ ಬಗ್ಗೆ ಅಂದ್ರೆ ಏನು ಹೇಳಿ, ಅನ್ನಪೂರ್ಣ ಅಂದ್ರೆ ಫುಡ್ ಫ್ಯಾಕ್ಟ್ರಿ ಇದ್ದಂಗ. ಇಲ್ಲಿ ನಮಗ್ ಬೇಕಂದಾಗ ಮೊಸರು ಕೊಡ್ತಾರ, ಹಾಲು ಕೊಡ್ತಾರ, ಹಣ್ಣು ಕೊಡ್ತಾರ, ನಮಗ್ ಆರಾಮಿಲ್ಲಾರ್ದಾಗ ಗಂಜಿ ಕೊಡ್ತಾರ. ಅಂಡ್ ಇಲ್ಲಿ ಸಂಡೇ ಸ್ಪೆಷಲ್ ಏನ್ ಗೊತ್ತೇನ್ರಿ? ಆಲೂ ಪರೋಟ ಇಷ್ಟು ಮಿಸ್ ಮಾಡ್ತಾರೆ ಎಲ್ಲರೂ. ಬಡ್ದಾಡ್ ತಿಂತೇವೆ ಅದಕ್ಕ. ಇಷ್ಟು ಈ ಕಾಲೇಜ್ ಬಿಟ್ಟು ಹೋಗಿಂದ ಆಲೂ ಪರೋಟನ ಇಷ್ಟು ಮಿಸ್ ಮಾಡ್ಕೋತೀನಿ, ಹೇಳ್ತೀನಿ, ಬಹಳ ಮಿಸ್ ಮಾಡ್ಕೋತೀನಿ. ಇನ್ನು ಸ್ಟಡೀಸ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಟಡೀಸ್ ಬಗ್ಗೆ ಇನ್ನೊಂದು ಮಾತಿಲ್ಲ. ನಮಗ ರಾತ್ರಿ 12 ಯಾವಾಗ ಆಗ್ತೈತಂತ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಲೆಕ್ಚರ್ಸ್ಗಳೇ ನಮ್ ಜೋಡಿ ಇರ್ತಾರ 12 ತನ. ಫಸ್ಟ್ಗೆ ಬಂದಾಗ 12 ತನ ಇರ್ಬೇಕಾತ ಅನಿಸಿತ್ತು. ಆದ್ರೆ ಈಗ ಇನ್ನೊಂದಿಷ್ಟದಿಂದ ಬಿಟ್ಟು ಹೋಗ್ತೀವಲ್ಲ ಅಂತ ಅನ್ಸಾತೈತಿ. ಎಲ್ಲ ಕಡೆ ನಾನ್ ನೋಡಿದ್ಯಾ ವಿದ್ಯಾರ್ಥಿಗಳ ನಡು ಕಾಂಪಿಟೇಷನ್ ಇತ್ತು. ಆದ್ರೆ ನಮ್ ಕಾಲೇಜ್ ಒಳಗ ಲೆಕ್ಚರ್ಸ್ ನಡು ಕಾಂಪಿಟೇಷನ್ ಐತಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ ಇವರು 1 ಪೇಪರ್ ಕೊಟ್ರ ಅವ್ರು 10 ಪೇಪರ್ ಪ್ರಾಕ್ಟೀಸ್ ಮಾಡ್ರಿ ಅಂತ ಕೊಡ್ತಾರೆ. ಇಂಥ ಸ್ಪೆಷಾಲಿಟಿ ನಾ ಎಲ್ಲಿ ನೋಡಿದ್ದಿಲ್ಲ. ಮತ್ತು ನಮಗೆ ನೀಟು, ಕೆಸೆಟ್, ಜೈ ಅಷ್ಟೇ ಅಲ್ಲದೆ ನಾವು ಬೇರೆ ಯಾವುದೇ ಕೋರ್ಸಿಗೆ ಅಪ್ಲೈ ಮಾಡ್ತೀವಿ ಅಂದರೆ ಇಲ್ಲಿ ಕಂಪ್ಯೂಟರ್ ಮೂಲಕ ನಮಗೆ ತರಬೇತಿ ಕೊಡಿಸ್ತಾರೆ ಮತ್ತು ಅಪ್ಲಿಕೇಶನ್ ಹಾಕೋಕ್ಕೂ ಸಹಾಯ ಮಾಡ್ತಾರೆ. ಇನ್ನು ನಮಗೆ ಬೇಕಾದ ಬುಕ್ಸ್ಗಳನ್ನೆಲ್ಲ ಲೈಬ್ರರಿಯಿಂದ 2 ವರ್ಷದ ತನಕ ಎಲ್ಲ ಕಾಂಪಿಟೇಟಿವ್ ಬುಕ್ಸ್ ಇಟ್ಕೊಂಡು ಎಲ್ಲ ಬುಕ್ಸನ್ನು ಅವರೇ ಪ್ರತಿಯೊಂದು ವಿದ್ಯಾರ್ಥಿಗೂ ಇಂಡಿವಿಜುವಲ್ ಆಗಿ ಪ್ರೊವೈಡ್ ಮಾಡ್ತಾರೆ.